ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಿಪ್ಪಾಣಿ ತಾಲೂಕಿನ ಡೋನೆವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆರೆಯಲ್ಲಿನ ಮರಳು ಕಲ್ಲು ಸೇರಿ ಸುಮಾರು 40 ಲಕ್ಷ ರೂಪಾಯಿ ಹಾಗೂ ಬಸವ ವಸತಿ ಯೋಜನೆ ಅಡಿ ಮಂಜೂರಾದ 50 ವಸತಿ ಫಲಾನುಭವಿಗಳಿಂದ ಅಕ್ರಮವಾಗಿ ತಲಾ 25,000 ರೂಪಾಯಿಯಂತೆ 12,50,000 ರೂಪಾಯಿ ಸೇರಿ ಒಟ್ಟು 52,50,000 ರೂಪಾಯಿ ಅಕ್ರಮ ವ್ಯವಹಾರ ಜರುಗಿದ್ದು, ಸದರಿ ಪ್ರಕರಣದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾಂಜಲಿ ಮಾನೆ ಹಾಗೂ ಇತರರು ಭಾಗಿಯಾಗಿದ್ದು, ಪ್ರಕರಣ ಕುರಿತು ಸಲ್ಲಿಸಿದ ದೂರಿನ ಅನ್ವಯ ಮಾನ್ಯ ಉಪವಿಭಾಗದ ಅಧಿಕಾರಿಗಳು ಚಿಕ್ಕೋಡಿ ಇವರ ನಿರ್ದೇಶನದಂತೆ ತಹಸೀಲ್ದಾರ್ ಸುರೇಶ್ ಮುಂಚೆ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಪ್ರವೀಣ್ ಕಟ್ಟಿ ಡೋನೆವಾಡಿ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಪ್ರತ್ಯಕ್ಷ ಪರಿಶೀಲನೆ ನಡೆಸಿ ದೂರುದಾರರಿಂದ ಅನಿಸಿಕೆ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದೂರುದಾರು ಆದ ರಾಜು ಭದರಗಡೆ ಗುಂಡು ದತ್ತುಕೋತ ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ನಿರ್ದೇಶಕ ಮಂಡಳಿಯ ಸಭೆ ನಡೆಸದೆ ಯಾವುದೇ ಠರಾವು ಮಂಡಿಸದೆ ಅಕ್ರಮವಾಗಿ ಕೆರೆಯ ಮಣ್ಣು ಮಾರಾಟ ಮಾಡಲಾಗಿದೆ. ಇದು ಅಲ್ಲದೆ ಸಿಸಿ ರಸ್ತೆ, ಬಸವ ವಸತಿ ಯೋಜನೆಗಳಲ್ಲಿ ಅಕ್ರಮ ಅವ್ಯವಹಾರ ನಡೆದಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಅಕ್ರಮ ಹಣ ಪಡೆದು ವಂಚಿತರಾದ ಫಲಾನುಭವಿಗಳಿಂದ ಬರುವ ದಿನಗಳಲ್ಲಿ ತಹಸೀಲ್ದಾರ್ ಕಾರ್ಯಾಲಯ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ದೂರು ಅನಿಸಿಕೆ ಪಡೆದುಕೊಂಡ ತಹಸೀಲ್ದಾರ್ ಸುರೇಶ್ ಮುಂಜೆ, ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕಟ್ಟಿ ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಕ್ರಮ ಮರಳು ಮಾರಾಟ, ಬಸವ ವಸತಿ ಹಾಗೂ ಕೂಸುಮನೆ ಯೋಜನೆಯಲ್ಲಿನ ಪ್ರಕರಣದ ಹೇಳಿಕೆ ಪಡೆದು ಪಂಚನಾಮೆ ಬರೆದುಕೊಂಡು ಮೇಲಧಿಕಾರಿಗಳಿಗೆ ಸಲ್ಲಿಸಲಾಗುತ್ತದೆ ಎಂದಿದ್ದಾರೆ. ಇಂದು ಡೋನೆವಾಡಿ ಗ್ರಾಮ ಪಂಚಾಯಿತಿಗೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಶ್ರೀ ಗುಂಡು ಖೋತ್ ಮತ್ತು ರಾಜು ಬದರ್ಗೆ ಅವರು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅಲ್ಲಿ ವಿಚಾರಣೆ ಮಾಡಿ, ದೂರುದಾರ ಸಮಕ್ಷಮ ವಿಚಾರಣೆ ಮಾಡಿ ವರದಿ ಸಲ್ಲಿಸಲಿಕ್ಕೆ ಸೂಚಿಸಿದ ಹಿನ್ನೆಲೆಯಲ್ಲಿ ಒಂದು ಡೋನೆವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಬಂದು ಸದರಿ ಪ್ರಕರಣದ ಕುರಿತು ಮಾಹಿತಿಯನ್ನು ಪಡೆದು ನಮ್ಮ ಸದರಿ ಮಾಹಿತಿಯನ್ನು ಮಾನ್ಯ ಉಪವಿಭಾಗಾಧಿಕಾರಿಗೆ ಸಲ್ಲಿಸಲಾಗುವುದು. ಈಗ ಇವತ್ತಿನ ದಿವಸ ಗ್ರಾಮ ಪಂಚಾಯಿತಿ ಡೋನೆವಾಡಿಗೆ ಬಂದು ಮಾನ್ಯ ಎಸಿ ಸಾಹೇಬರಿಂದ ಬಂದಿರುವಂತಹ ಆದೇಶದ ಕುರಿತು ಇವತ್ತು ಪಂಚನಾಮ ಮಾಡಿಕೊಳ್ಳಲಾಯಿತು. ಅದರಂತೆ ಏನು ಮನೆಗಳಿಗೆ ಸಂಬಂಧಿಸಿದ ಹಾಗೆ ಗ್ರಾಮ ಪಂಚಾಯಿತಿ ಡೋನೆವಾಡಿಯಲ್ಲಿ 50 ಮನೆಗಳಿಗೆ ಮಂಜೂರಾದ ಮನೆಗಳಿಗೆ ಸಂಬಂಧಿಸಿದಂತೆ ಅದರ ಬಗ್ಗೆ ಕೆಲವು ಫಲಾನುಭವಿಗಳನ್ನ ನಾವು ಚೌಕಸಿ ಮಾಡಿದಾಗ, ಆಮೇಲೆ ಕೆಲವು ಪಂಚರು ಹಾಗೂ ದೂರುದಾರರು ಹೇಳಿದ ಪ್ರಕಾರ ಅವರಿಂದ ಫಲಾನುಭವಿಗಳ ಕಡೆಯಿಂದ ಹಣ ಪಡೆದುಕೊಂಡಿರುವುದು ಕಂಡು ಹೇಳಿಕೆಯನ್ನು ಸಲ್ಲಿಸಿರ್ತಾರೆ. ಅದೇ ರೀತಿಯಾಗಿ ಕೆಲವೊಂದು ಪ್ರೂಫ್ಗಳು ಸಹಿತ ನಮ್ಗೆ ಕೊಟ್ಟಿರ್ತಾರೆ. ಅದೇ ರಿಪೋರ್ಟ್ ಅನ್ನ ನಾವು ಪಂಚನಾಮೆ ಮುಖಾಂತರ ಬರೆದು ಎಸಿ ಸಾಹೇಬರಿಗೆ ನಾವು ಚಿಕ್ಕೋಡಿಗೆ ಸಲ್ಲಿಸ್ತಾ ಇದ್ದೇವೆ. ಪಂಚನಾಮೆ ದೂರುದಾರರು ದೂರಿನಲ್ಲಿ ತಿಳಿಸಿದಂತೆ ಹಿಂದಿನ ಅಧ್ಯಕ್ಷರಾದ ಶ್ರೀಮತಿ ಗೀತಾಂಜಲಿ ವಿಜಯ ಮಾನೆ ಹಾಗೂ ಇತರರು ಸುಮಾರು 30 ರಿಂದ 40 ಲಕ್ಷ ಮಣ್ಣನ್ನು ಸರ್ಕಾರಿ ಕೇರಿಯಿಂದ ಮಣ್ಣು ಮಾರಾಟ ಮಾಡಲಾಗಿದೆ ಬಗ್ಗೆ ವಿಚಾರಿಸಲಾಗಿ ಶ್ರೀ ರಾಜು ದೇವಪ್ಪ ಮಾಳಿ ಇವರು 2024ರಲ್ಲಿ ಸದರಿ ಕೇರಿಯಿಂದ ಮಣ್ಣು ಮುರುಮ ಮಾರಾಟ ಮಾಡಿದ್ದು ಅಂದಾಜು 2,000 ಸಾರಿಗೆ ಡಿಂಪರ್ ತೆಗೆದು ಇರುತ್ತಾರೆ ಎಂದು ತಿಳಿಸಿದರು. ಹಾಗೂ ಸದರಿ ಮುರುಮ ತೆಗೆಯುವ ಬಗ್ಗೆ ಯಾವುದೇ ಠರಾವ್ ಗ್ರಾಮ ಪಂಚಾಯತಿಯಲ್ಲಿ ಮಾಡಿರುವುದಿಲ್ಲ. ದೂರುದಾರರು ಈ ದೂರಿನಲ್ಲಿ ತಿಳಿಸಿದ ವಿಷಯ ಹೊರತುಪಡಿಸಿ ಬೇರೆ ವಿಷಯ ಏನೂ ಇರುವುದಿಲ್ಲ. ಹಾಗೂ ಸದರಿ ಸಂದರ್ಭದಲ್ಲಿ ಮೆಮರಿ ಕಾರ್ಡ್ ಹಾಗೂ ಪಿಡಿಒ ಇವರ ದಿನಾಂಕ 20/5/2024ರಂದು ನೀಡಿದ ನೋಟಿಸ್ ಪ್ರತಿ ಹಾಜರು ಮಾಡಿರುತ್ತಾರೆ. ಶ್ರೀ ಬಾಬಾಸೋ ಮಹಾದೇವ್ ಖೋತ್ ಇವರು ಸದರಿ ಕೆರೆಯಲ್ಲಿ ಮಣ್ಣನ್ನು ಸರ್ಕಾರಿ ಗಾರ್ಡನ್ನಲ್ಲಿ ಹಾಕಿದ್ದು, ತೆಗೆದು ಕೆರೆ ಒಡ್ಡು ಭಾಗವನ್ನು ದುರಸ್ತಿ ಮಾಡಿದ್ದು ಇರುತ್ತದೆ. ಹಾಗೂ ಮಣ್ಣನ್ನು ಕೆಲವೊಂದು ರೈತರು ತಮ್ಮ ಜಮೀನುಗಳಿಗೆ ತೆಗೆದುಕೊಂಡು ಮುಗಿರುತ್ತಾರೆ. ಮುರುಮ ಮಾರಾಟ ಮಾಡಿದಿರುವುದಿಲ್ಲ ಅಂತ ತಿಳಿಸಿದರು. ಹಾಗೂ ಶ್ರೀ ನಿಜಲಿಂಗ ಮಹಾದೇವ್ ಭದರಗಡೆ ಇವರಿಗೆ ವಿಚಾರಿಸಲಾಗಿ ಮಾಜಿ ಅಧ್ಯಕ್ಷರು ತಮ್ಮ ಜಮೀನಿನಲ್ಲಿ ಅಭಿವೃದ್ಧಿ ಮಾಡಿ ಪಡಿಸಿಕೊಂಡಿರುತ್ತಾರೆ. ಮೇಲಿನ 2 ಜನ ಹೇಳಿಕೆ ಗ್ರಾಮ ಪಂಚಾಯತ್ ಅಧೀನಲ್ಲಿ ಬರುವ ಕೆರೆಯಲ್ಲಿನ ಗೋಳ್ ಹಾಗೂ ಮುರುಮ ತೆಗೆಯುವ ಬಗ್ಗೆ ಆಡಳಿತ ಮಂಡಳಿ ಯಾವುದೇ ಠರಾವು ಅಥವಾ ನಿರ್ಣಯ ಮಾಡದೆ ಅನೌಪಚಾರಿಕ
ವಾಗಿ ಮುರುಮ ತೆಗೆದು ಕೆರೆ ದುರಸ್ತಿ ಮಾಡಿರುತ್ತಾರೆ ಮತ್ತು ಉಳಿದ ಮುರುಮವನ್ನು ಬೇಡಿಕೆಗೆ ತಕ್ಕಂತೆ ಮಾರಾಟ ಮಾಡುತ್ತಾರೆ ಎಂದು ಕೇಳಿ ಬರೆಸಿದ್ದ पंचनामे ಮಾರಾಟ ಮಾಡೋದು ಬರದು बोरगाव ढोणेवाडी ग्रामपंचायत हद्दीतील तलावातील मुरुम प्रकरणातील मुरुम बेकायदेशीर मुरुम जवळजवळ 40 ते 50 लाख मुरुम बेकायदेशीर प्रकारे विकून ते स्वतःसाठी म्हणजे स्वतः ते संपत्तीचे पैसे घेऊन स्वतः वापरले त्यासाठी आम्ही लोकायुक्तांना तक्रार केलेली. त्यानंतर बसवस्ती योजनेतील 50 घरातील एका घरापाठीपासून 25,000 रुपये अमाऊंट घेऊन ती स्वतः त्यांनी घेतल्याबद्दल आम्ही आज लोकायुक्त आणि तहसील साहेबांना आणि एओ साहेबांना तक्रार दिली तर त्या तक्रारप्रमाणे आज तहसीलदार साहेबांनी एन्क्वायरी केल्यात. एन्क्वायरी करून पंचनामा देखील करून घेतल्यात आणि एओ सर देखील स्वतः व्हिजिट करून पंचनामा लिहून घेतल्यात. आम्ही फक्त त्यांना एकच निवेदन करतो की आवाहन देखील करतो की तुम्ही काय ते सूक्ष्म लावून व्यवस्थित तक्रारीचा विचार करून व्यवस्थित आम्हाला न्याय द्यावा. नाही न्याय दिला तर आम्ही एओ ऑफिसकडे येऊन ज्या घराचे पैसे घेतात त्या लोकांना घेऊन आम्ही तिथं उपोषण करणार आणि आम्हाला न्याय पाहिजे असे तुमच्या पत्रकार माध्यमातून आवाहन करतो की आम्हाला न्याय पाहिजे. आणि नाही सगळ्या प्रकारे देखील वरगवाडी गावात गटरीवर मुरुम टाकणे कुशील मनीमध्ये देखील एनआरजी मार्फत भ्रष्टाचार केल्यात. भरपूर प्रकारे भ्रष्टाचार केल्यात आणि ती भ्रष्टाचाराची काही यादी देखील आम्ही एओ सरांना दिली आहे, पंचायत दिली. त्या पद्धतीनं तुम्ही तुमच्या माध्यमातून देखील त्या अधिकाऱ्यांना आवाहन करतो की सगळ्या तक्रारीची सखोल चौकशी होऊन त्याचा छडा लागून दोषींना शिक्षा व्हावी आणि कारवाई व्हावी अशी आमची अपेक्षा आहे. ಈ ಸಂದರ್ಭದಲ್ಲಿ ಪಿಡಿಒ ಗುರುಬಸಪ್ಪ ಮಸಳಿ, ಗ್ರಾಮ ಲೆಕ್ಕಾಧಿಕಾರಿ ಎಂಎ ಸನದಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಾಬುಸಾಬ್ ಖೋತ, ಪಾಂಡುರಂಗ ಪಾಟೀಲ್, ತಾನಾಜಿ ಜಾಧವ್, ಅರವಿಂದ ಪಾಟೀಲ್, ನಿಜಲಿಂಗ ಭದ್ರಗಡೆ, ಶಶಿಕಾಂತ್ ಕಾಂಬ್ಳೆ, ಅಣ್ಣಪ್ಪ ಘಾಟಗೆ ಸೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚಣಿ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.